ಸ್ನೇಹಿತರೆ ಫೈನಲಿ ಕೆ ಎ ಕಡೆಯಿಂದ ಎಸ್ ಡಿ ಎ ಎಫ್ ಡಿ ಎದ ನೋಟಿಫಿಕೇಶನ್ ಕನ್ಫರ್ಮ್ ಮಾಡ್ರು. ಮೊದಲು ನೋಡ್ರಿ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಹಾಕಿದ್ದು. ಈಗ ಸೆಂಟ್ರಲ್ ಗೌರ್ಮೆಂಟ್ದಾಗ ನೋಡ್ರಿ ಹಲವಾರು ಜಾಬ್ಸ್ ನೋಟಿಫಿಕೇಶನ್ ಕನ್ಫರ್ಮ್ ಆಗ್ಯಾವ. ನೀವು ಆಲ್ಮೋಸ್ಟ್ ನೋಡಿರ್ಬೋದು. ಸ್ವಲ್ಪ ಸಂಕ್ಷಿಪ್ತವಾಗಿ ತಿಳಿಸ್ಕೊಡೋದಾದ್ರೆ ಸೆಂಟ್ರಲ್ ಗೌರ್ಮೆಂಟ್ದಾಗ ನೋಡ್ರಿ ಈಗ ಯಾವ ಆಗ್ಯಾವ ಅಂದ್ರೆ ಈಗ RRB ALP 11,000ಕ್ಕೂ ಅಧಿಕ ವೇಕೆನ್ಸಿದು ಕನ್ಫರ್ಮ್ ಆಗೈತಿ ಒಂದೇದ. ಸೊ ಅದೇ ರೀತಿಯಾಗಿ ನೋಡ್ರಿ RRB ಟೆಕ್ನಿಷಿಯನ್ಸ್ 6,565 ವೇಕೆನ್ಸಿದು ಕನ್ಫರ್ಮ್ ಆಗೈತಿ. ಮತ್ತು ಮೂರನೇದು ನೋಡ್ರಿ SBI ಬ್ಯಾಂಕ್ದ 7,150 ವೇಕೆನ್ಸಿ ಕನ್ಫರ್ಮ್ ಮಾಡ್ಯಾರ. ಮತ್ತು ನಾಲ್ಕನೇದು ನೋಡ್ರಿ ಬ್ಯಾಂಕ್ ಆಫ್ ಬರೋಡಾ ಇದ್ರೊಳಗೆ 5,000 ವೇಕೆನ್ಸಿ. ಮತ್ತು ಆರನೇದು ನೋಡ್ರಿ ಯಾವುದಂದ್ರೆ ರೈಲ್ವೆ ಅಪ್ರೆಂಟಿಸ್ 1,079. ಇಷ್ಟೆಲ್ಲ ಏನೈತಿ ಸೆಂಟ್ರಲ್ ಗೌರ್ಮೆಂಟ್ದಾಗ ಕನ್ಫರ್ಮ್ ಮಾಡ್ಯಾರು. ಸ್ಟೇಟ್ ಗೌರ್ಮೆಂಟ್ದಾಗ ರೀಸೆಂಟಾಗಿ ಯಾವ ಕನ್ಫರ್ಮ್ ಆಗಿದ್ದಿಲ್ಲ. ಈಗ ನೋಡ್ರಿ ಕೆ ಎ ಕಡೆಯಿಂದ SD FD ಕನ್ಫರ್ಮ್ ಆಯ್ತು. ನಿಮ್ಗೆ ಇದ್ರ PDF ಮತ್ತು ಅಪ್ಲೈ ಲಿಂಕ್ ಎರಡೂ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರುತ್ತೆ ನೋಡ್ರಿ. ಅಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗೂ ಜಾಯ್ನ್ ಆಗ್ರಿ. ಮತ್ತು ಇದಕ್ಕೆ ಏನಂದ್ರೆ PUC ಮತ್ತು ಡಿಗ್ರಿ ಮೇಲೆ ಅಪ್ಲಿಕೇಶನ್ ಹಾಕೋ ಇದ್ದಿರ್ತೈತಿ. ನಿಮ್ಗೆ ಅಪ್ಲೈ ಮೋಡ್ ಲಿಂಕು ಕೂಡ ಡೈರೆಕ್ಟಲ್ಲಿ ಶೇರ್ ಮಾಡಿರೋದು. ಅಲ್ಲಿ ಏನು ಮಾಡಿರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದ ಜಾಯ್ನ್ ಆಗ್ರಿ ಅಲ್ಲಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಪ್ರತಿಯೊಂದು ವಿದ್ಯಾರ್ಥಿಗಳು ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಯಾಕಂದ್ರೆ ನೋಡ್ರಿ ಏನೇ ಜಾಬ್ಸ್ ನೋಟಿಫಿಕೇಶನ್ ಕನ್ಫರ್ಮ್ ಮಾಡಿರಿ ನಿಮ್ಗೆ ಇಮಿಡಿಯೇಟಾಗಿ ವಿಡಿಯೋ ಮಾಡಿ ತಿಳಿಸ್ತಾ ಇರ್ತನು. ಇಲ್ಲಿ ಯಾವಾಗಂದ್ರೆ ನೋಡ್ರಿ 19/5/2026 ನೋಟಿಫಿಕೇಶನ್ ಬಂದತ್ತಿದೆ. ಇನ್ನು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗೈತೆ ಅದ್ರ ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ರಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಉಳಿಕೆ ಮೂಲ ವೃಂದದಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಹುದ್ದೆ ಅದ SDA. ಸೊ ಅದೇ ರೀತಿ SDA FDA ಇಲ್ಲಿ ನೋಡ್ರಿ ಈಗ ಪ್ರಥಮ ದರ್ಜೆ ಸಹಾಯಕರು ಇದ್ರೊಳಗೆ ಟೋಟಲಾಗಿ 2 ವೇಕೆನ್ಸಿ ಅದಾವ್ರಿ. ಸೊ ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕ ಇದ್ರೊಳಗೆ 4 ವೇಕೆನ್ಸಿ, ಟೋಟಲಾಗಿ 6 ವೇಕೆನ್ಸಿ ಅಷ್ಟೇ ಅದಾವು. ಟೋಟಲಾಗಿ ಎಷ್ಟಂದ್ರೆ 6 ವೇಕೆನ್ಸಿ ಮಾತ್ರ ಕನ್ಫರ್ಮ್ ಮಾಡ್ಯಾರು. ಇಲ್ಲಿ ನೋಡ್ರಿ ಸ್ಯಾಲ್ರಿ ಈಗ ಪ್ರಥಮ ದರ್ಜೆ ಸಹಾಯಕರು ಇವ್ರು ನೋಡ್ರಿ 44,425ರಿಂದ 83,700 ರೂಪಾಯಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತೆ ರೀ. ಸೊ ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರು ಇವರು ನೋಡ್ರಿ ಮಂತ್ಲಿ ನಿಮ್ಗೆ 34,100ರಿಂದ 67,700 ರೂಪಾಯಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ. ಸೊ ಅದೇ ರೀತಿಯಾಗಿ ಇಲ್ಲಿ ಏನಂದರೆ ಕ್ಯಾಟಗರೈಸ್ ನೋಡ್ಕೊರಿ. ಈಗ ನೋಡ್ರಿ ಈಗ ದ್ವಿತೀಯ ದರ್ಜೆ ಸಹಾಯಕರಲ್ಲಿ ಇದ್ರೊಳಗೆ ಟೋಟಲಾಗಿ ಎಷ್ಟಂದ್ರೆ 4 ವೇಕೆನ್ಸಿ. ಇತರೆ ಒಳಗೆ 3 ವೇಕೆನ್ಸಿ ಬರ್ತೈತಿ. ಅದರೊಳಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಸಾಮಾನ್ಯ ಅಭ್ಯರ್ಥಿ ಟೋಟಲಾಗಿ 3 ವೇಕೆನ್ಸಿ. ಮತ್ತು ಮಹಿಳಾ ಅಭ್ಯರ್ಥಿ ಒಳಗೆ ಇತರೆ ಒಳಗೆ ಸಾಮಾನ್ಯ ಅಭ್ಯರ್ಥಿ ಒಳಗೆ 1 ಟೋಟಲಾಗಿ 4 ವೇಕೆನ್ಸಿ. ಇಲ್ಲಿ ನೋಡ್ಕೋರಿ. ಬೇಕಂದರೆ ಈ PDF ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗ್ರಿ. ಈಗ ಪ್ರಥಮ ದರ್ಜೆ ಸಹಾಯಕರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ನೋಡ್ರಿ ಜಸ್ಟ್ ಪದವಿ ಡಿಗ್ರಿ ಪಾಸಾದಂತಹ ಅಭ್ಯರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಡಿಗ್ರಿ ನೋಡ್ರಿ ಡಿಗ್ರಿ ಯಾರ್ದೆಲ್ಲ ಕಂಪ್ಲೀಟ್ ಆಗಿರ್ತೈತಿ ಅಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಸೊ ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರು ಇದಕ್ಕೂ ಕೂಡ ನೋಡ್ರಿ ಜಸ್ಟ್ ಸೆಕೆಂಡ್ PUC 12ನೇ ತರಗತಿ ಆಗೈತೆ ಅಂದ್ರೆ ಸರ್ ನಮ್ದು ಸೆಕೆಂಡ್ PUC ಆಗೈತೆ ರೀ, ನಾವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದನ್ರಿ. ಎಸ್, ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ವಯಸ್ಸು ಬಗ್ಗೆ ಬರೋದಾದರೆ ಜಸ್ಟ್ ಇದಕ್ಕೆ 18 ವರ್ಷ 18 ಆಗಿತ್ತಂದ್ರೂ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡ್ರಿ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ ಕೊಟ್ಟಾರ್ರಿ. ಸೊ ಅದೇ ರೀತಿಯಾಗಿ ಪ್ರವರ್ಗ 2A ಮತ್ತು 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಕೊಟ್ಟರು. ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷ ಪ್ಲಸ್ ಏಜ್ ರಿಲ್ಯಾಕ್ಸೇಷನ್. ಇಲ್ಲಿ ನೋಡ್ರಿ 5 ವರ್ಷಗಳ ಸಡಲಿಕೆಯನ್ನು ನೀಡಿದ್ದು. ಅಂದ್ರೆ ಇದಕ್ಕೆ ಪ್ಲಸ್ ಹಾಕಿರ 45, ಇದಕ್ಕೆ ಪ್ಲಸ್ ಹಾಕಿರ 47, ಇದಕ್ಕೆ ಪ್ಲಸ್ ಹಾಕಿರ 50. ಈ ರೀತಿಯಾಗಿ ನಿಮಗೆ ಗರಿಷ್ಠ ವಯೋಮಿತಿ ಆಕೈತಿ. ಜಸ್ಟ್ ನೋಡ್ರಿ 18 ಆಗಿದ್ದು ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮತ್ತು ಅಪ್ಲೈ ಮೋಡ್ ಲಿಂಕ್ ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾನು ಶೇರ್ ಮಾಡಿರ್ತೀನಿ, ಅಲ್ಲಿ ಜಾಯ್ನ್ ಆಗಿರಿ. ನಿಮ್ಗೆ ಬೇಕಂದ್ರೆ ಅಪ್ಲಿಕೇಶನ್ ಹಾಕೋದು ವಿಡಿಯೋ ಬೇಕಂದ್ರೆ ಹೇಳ್ರಿ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸೋದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತೀನಿ. ಇಲ್ಲಿ ನೋಡ್ರಿ ಇವಾಗಂದ್ರೆ 25/5/2026 ಅಂದರೆ ಈಗಾಗಲೇ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತೈತಿ. ಕೊನೆ ದಿನಾಂಕ ನೋಡ್ರಿ 30/6/2026 ಇದು ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ನೋಡ್ರಿ 4/6/2026 ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದ್ದಿರ್ತೈತಿ. ಮತ್ತು ಅಪ್ಲಿಕೇಶನ್ ನೋಡ್ರಿ ಈಗಾಗಲೇ ಸ್ಟಾರ್ಟ್ ಆಗಿರ್ತೈತಿ. ಸ್ಯಾಲ್ರಿ ನೋಡ್ರಿ ಆಗಲೇ ತಿಳಿಸ್ಕೊಟ್ಟಂತೆ ಈಗ ಪ್ರಥಮ ದರ್ಜೆ ಸಹಾಯಕರಿಗೆ ಸ್ಟಾರ್ಟಿಂಗ್ ನಿಮಗೆ 44,425ರಿಂದ 83,700 ರೂಪಾಯಿ ನಿಮ್ಗೆ ಸ್ಯಾಲ್ರಿ ಇದ್ದಿರ್ತೈತಿ. ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಇವ್ರು ನೋಡ್ರಿ 34,000 ಪ್ಲಸ್ ಸಮಥಿಂಗ್ದಿಂದ 67,600 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಮತ್ತು ಅಪ್ಲಿಕೇಶನ್ ಬಗ್ಗೆ ಬರೋದಾದರೆ ಇಲ್ಲಿ ನೋಡ್ರಿ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅದರ 2A ಮತ್ತು 2B ಮತ್ತು 3A 3B ವರ್ಗದ ಅಭ್ಯರ್ಥಿಗಳಿಗೆ
750 ನಿಮ್ಗೆ ಅಪ್ಲಿಕೇಶನ್ ಚಾರ್ಜಸ್ ಇದ್ರೊಳಗೆ ಯಾವುದಾದ್ರು ಇರ್ತೈತಿ ಅಂದ್ರೆ ಒಂದೇದ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತೈತಿ ಪ್ಲಸ್ 200 ರೂಪಾಯಿ ಐತಿ ಪ್ರಕ್ರಿಯೆ ಶುಲ್ಕ. ಟೋಟಲಾಗಿ 750 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್. SC ST ಕೆಟಗರಿಯನ್ನು ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 500 ರೂಪಾಯಿ ಇರ್ತೈತೆ ಅವರಿಗೆ, ಮತ್ತು ವಿಶೇಷಚೇತನ ಅಭ್ಯರ್ಥಿಗಳಿಗೆ 250 ರೂಪಾಯಿ. ಇಲ್ಲಿ ನೋಡಿರಿ, ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಪೇಪರ್ ಯಾವ ರೀತಿಯಾಗಿ ಇರ್ತೈತಿ ಇಲ್ಲಿ ನೋಡಿರಿ, ಇದಕ್ಕೆ CBT ಇರಂಗಿಲ್ಲ, ಒಂದೇದ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರೋಂಗಿಲ್ಲ, ಆಫ್ಲೈನ್ ಮೂಲಕ ಇರ್ತೈತಿ. OMR ಒಂದು ಕ್ವಶನ ಅದಕ್ಕಂತಿ 4 ಬಹು ಆಯ್ಕೆ ಥರ ಮ್ಯಾಗ ಒಂದು ಕ್ವಶನ್ 4 ಆನ್ಸರ್ ಇದ್ದಿರ್ತಾವೆ. ಇಲ್ಲಿ ನೋಡಿರಿ, ನೀವು ಹೋಗೋ ಮುಂದೆ ಯಾವ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗ್ಬೇಕು ಎಕ್ಸಾಮ್ ಬರ್ಯಾಕೆ ಹೋಗೋ ಮುಂದೆ, ಪ್ಯಾನ್ ಕಾರ್ಡ್, ವಾಹನ ಚಾಲನ ಅಥವಾ ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಇವುಗಳಲ್ಲಿ ಯಾವುದಾದ್ರೂ ಒಂದು ತೆಗೆದುಕೊಂಡು ಹೋಗ್ರಿ. ಇಲ್ಲಿ ನೋಡಿರಿ, ಪೇಪರ್ ಬೆಂಗಳೂರು, ಧಾರವಾಡ, ಕಲಬುರಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು. ಇವೇನೈತ್ರಿ ಎಕ್ಸಾಮ್ ಸೆಂಟರ್ ಇವ ಬೆಂಗಳೂರುಗಳ ಬರ್ಬೋದು, ಧಾರವಾಡ, ಸೊ ಅದೇ ರೀತಿಯಾಗಿ ಕಲಬುರಗಿ ಇಷ್ಟೊಳಗಂತೂ ಎಕ್ಸಾಮ್ ಸೆಂಟರ್ ಇದ್ದಿರ್ತಾವೆ. ನಿಮಗೆ ಅಪ್ಲಿಕೇಶನ್ ಹಾಕುವಂತ ಚೂಸ್ ಮಾಡ್ಕೊಳಕ್ಕೆ ಕೇಳ್ತೈತೆ, ಅದು ಎಲ್ಲಿ ಬೇಕಾದ ಬರ್ಬೋದು ಅದು. ಇಲ್ಲಿ ನೋಡಿರಿ, ಟೋಟಲಾಗಿ 100 ಇದಕ್ಕೆ ಯಾವುದಂದ್ರೆ ಅದು ಕನ್ನಡ ಭಾಷೆ ಪರೀಕ್ಷೆ ಟೋಟಲಾಗಿ 150 ಅಂಕಕ್ಕೆ ಇರ್ತೈತಿ. ಇದರೊಳಗೆ ನೀವು ಕನಿಷ್ಠ 50 ಅಂಕ ತೆಗೆದುಕೊಳ್ಬೇಕಾಕತಿ. ನೀವೇನಾದ್ರೂ 49 ತೆಗೆದುಕೊಂಡ್ರೆ ಅಂತೀವಿ ನೆಕ್ಸ್ಟ್ ಹಂತಕ್ಕೇನೈತಿ ಅರ್ಹತೆ ಇರೋಂಗಿಲ್ಲ. ಇಲ್ಲಿ ನೋಡಿರಿ, ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಇರ್ತೈತಿ. ಪೇಪರ್ 1 ನೋಡ್ಕೊರಿ ನೀವು, ಟೋಟಲಾಗಿ 100 ಕ್ವಶನ, 100 ಮಾರ್ಕ್ಸ, 2 ಗಂಟೆ ಟೈಮಿಂಗ, ಒಂದು ಕ್ವಶನ್ಗೆ 1 ಮಾರ್ಕ್ಸ. ಸರ ಮತ್ತು ನೆಗೆಟಿವ್ ಮಾರ್ಕಿಂಗ್ ಇರ್ತೈತೆ ಅಂತ ನೀವು ಕೇಳ್ಬೋದು. ಇಲ್ಲಿ ನೋಡಿರಿ, ನೆಗೆಟಿವ್ ಮಾರ್ಕಿಂಗ್ ಕೂಡ ಇರ್ತೈತಿ. 1/4 4 ಏನಾರ ತಪ್ಪು ಅದು ಅಂದ್ರೆ ಈಗ ರೈಟ್ ಆಗಿದ್ದು ಆನ್ಸರ್ ಏನಿದ್ದಿರ್ತೈತಿ ಅದು ಕೂಡ ರಾಂಗ್ ಆಕತಿ. ಇದು ಪೇಪರ್ 2 ನೋಡ್ಕೊರಿ, ಇದಕ್ಕೂ 100 ಕ್ವಶನ, 100 ಮಾರ್ಕ್ಸ, 2 ಗಂಟೆ ಟೈಮಿಂಗ. ಇದ್ರೊಳಗೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇದ್ರ ಮೇಲೆ ಕ್ವಶನ್ ಇದಿರ್ತೈತಿ. ಸೊ ಅದೇ ರೀತಿಯಾಗಿ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಇದಕ್ಕೂ ಕೂಡ ಸೇಮ್ 100 ಕ್ವಶನ, 100 ಅಂಕ, 2 ಗಂಟೆ ಟೈಮಿಂಗ. ಪೇಪರ್ 1 ಆಯ್ತು. ಪೇಪರ್ 2 ಸೇಮ್. ಇಲ್ಲಿ ನೋಡಿರಿ, ಇದಕ್ಕೂ 100 ಕ್ವಶನ, 100 ಮಾರ್ಕ್ಸ, 2 ಗಂಟೆ ಟೈಮಿಂಗ. ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ. ಮತ್ತು ಅದೇ ರೀತಿಯಾಗಿ ಇಲ್ಲಿ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಭ್ಯರ್ಥಿಯು ಅರ್ಹತೆಗಾಗಿ ಕನಿಷ್ಠ 35ರಷ್ಟು ಅಂಕಗಳನ್ನು ಗಳಿಸುವುದು ಕಡ್ಡಾಯ. ಈ ಕಡ್ಡಾಯ ಕನ್ನಡ ಭಾಷೆಯ ಪರೀಕ್ಷೆ ಏನಿಲ್ಲ ಅದ್ರೊಳಗೆ ಟೋಟಲಾಗಿ 150ಕ್ಕೆ ನಿಮಗೆ ಎಕ್ಸಾಮ್ ಇರ್ತೈತಿ. ಅದ್ರೊಳಗೆ ನೋಡಿರಿ, ಮಿನಿಮಮ್ ನೀವು 50 ತೆಗೆದುಕೊಳ್ಬೇಕಾಕತಿ. ಮಿನಿಮಮ್ ಎಷ್ಟಂದ್ರೆ 50. ಮತ್ತು ನೆಗೆಟಿವ್ ಮಾರ್ಕಿಂಗ್ 1/4. ಇಲ್ಲಿ ನೋಡಿರಿ, 1/4 ಐತಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇದ್ದಿರ್ತೈತಿ. ಇಷ್ಟೇನೈತಿ ಇದ್ರ ಬಗ್ಗೆ ಮಾಹಿತಿ ಇದ್ದಿರ್ತೈತಿ. ಮತ್ತು ನಿಮಗೆ ಇದನ್ನು ಬಿಟ್ಟು ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಆಗಿರ್ತದೆ, ಕಮೆಂಟ್ ಕೂಡ ಮಾಡಿರಿ. ನಿಮ್ಗೆ ಏನಾದರೂ ಕನ್ಫ್ಯೂಸ್ ಆಗತ್ತಂದ್ರೆ ಏನೈತಿ ಕಮೆಂಟ್ ಸೆಕ್ಷನ್ ಆಗಿರ್ತದೆ, ಕಮೆಂಟ್ ಕೂಡ ಮಾಡಿರಿ. ಮತ್ತು ಡೀಟೇಲ್ಸ್ PDF ಬೇಕಂದ್ರೆ ಹೇಳಿರಿ, ಇದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲೇ ಶೇರ್ ಮಾಡಿರೋದು. ಅಲ್ಲಿ ಕೂಡ ಏನು ಮಾಡಿರಿ, ಪ್ರತಿಯೊಂದು ವಿದ್ಯಾರ್ಥಿಗೂ ಮಿಸ್ ಮಾಡಲಾರ್ದೆ ಅಲ್ಲಿ ಜಾಯ್ನ್ ಆಗಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.